ಹಲೋ ಗೆಳೆಯರ, ನಾನು ನಿಮ್ಮ ರಾಜು. ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ಬ್ರೋ. ಇವತ್ತು ಒಳ್ಳೆ ಟ್ರಿಪ್ಪು ಬರ್ರಿ, ವಾರಣಾಸಿ ಮತ್ತು ಕೇದಾರ್ನಾಥ್ಗೆ ಹೋಗೋಣ. ಸೊ ಬ್ಯಾಗ್ ರೆಡಿ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಬೆಂಗಳೂರಿಂದ ಡೆಲ್ಲಿಗೆ ಹೋಗೋ ಬಸ್ ಹತ್ತಿದ್ದೀನಿ. ಇವಾಗ ಸಾಯಂಕಾಲ 5 ಗಂಟೆಗೆ ಹೋಗ್ತೀನಿ. ಹೋಗೋಣ, ಒಂದು ಬೇಲ್ಪುರಿ ಬೇಕಾಗಿತ್ತಣ್ಣ, ಬೇಲ್ಪುರಿ. ಅದೇ ವಾರಣಾಸಿಗೆ ಹೋಗ್ತೀನಿ. ಎಷ್ಟಪ್ಪ ಬೇಲ್ಪುರಿ? ಎಷ್ಟು ಬೇಕು? 100 ರೂಪಾಯಿ. ತಿಂತೀಯಾ? ಹ್ಞೂ ಬೇಕು, ಕೊಡೋಣ. ಹಾಂ, ಸಕ್ಕತ್ತಾಗಿದೆ ಗುರು ಬೇಲ್ಪುರಿ. ಇವಾಗ ವೀಡಿಯೋ ಮಾಡೋದು ಮರ್ತೋದೆ. ಜೀಪ್ ಹತ್ಕೊಂಡು ಹೋದಾದ್ಮೇಲೆ ಆಮೇಲೆ ಟ್ರಕ್ಕಿಂಗ್ ಇದೆ ಅಂತೆ. ಅಣ್ಣ, ನಿಮ್ಮ ಸಬ್ಸ್ಕ್ರೈಬರ್ ಕಣಣ್ಣ ನಾವು. ಹೌದಾ? ನೋಡಿ ಜೀಪು ಡ್ರೋನ್ ಶಾಟ್ ಹೆಂಗಿತ್ತು. ಸೊ ನೋಡಿ, ಈ ಥರ ಟ್ರಕ್ಕಿಂಗ್ ಇದೆ ತುಂಬ. ಈ ಥರ ಎಲ್ಲ ಮಾಡಿಕೊಂಡು ಹೋಗಬೇಕು. ಸುಮ್ಮನೆ ಹಂಗೆ ಹೋಗೋಕ್ಕಾಗಲ್ಲ. ನಮಗಂತೂ ತುಂಬ ಇಷ್ಟ. ಸೊ ಇಲ್ಲೇ ವ್ಯೂ ಸಿಕ್ಕಿದೆ ನೋಡಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ. ಹೆಂಗಿದೆ ವ್ಯೂ? ವಾವ್, ಡ್ರೋನ್ ಶಾಟ್ ಎಲ್ಲ ಬಿಟ್ಟಿದ್ದೀನಿ. ಸೊ ನೀವು ಯಾವಾಗಲೂ ಮನೇಲಿ ಕೂತ್ಕೊಂಡಿರ್ತೀರ, ಈ ಥರ ಟ್ರಿಪ್ಪಿಗೆ ಬನ್ನಿ. ಯಾರೂ ಜಾಸ್ತಿ ಲೈಕ್ ಮಾಡಿದ್ದಿಲ್ಲ, ಲೈಕ್ ಮಾಡಿರಿ. ಸೊ ನೋಡಿ, ಅಲ್ಲಿಂದ ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ ಒಬ್ಬನೇ. ಬೇಜಾರು ಕಣ್ರಿ. ನೋಡ್ರಿ, ಹೋಗ್ತಾ ಹೋಗ್ತಾ ಮಳೆ ಹೆಂಗೆ ಬೀಳ್ತಾ ಇದೆ, ತುಂಬ ಭಯ ಆಗ್ತಾಯಿದೆ. ರೈನ್ಕೋಟ್ ತೆಗಿಬೇಕು, ಬ್ಯಾಗಲ್ಲಿದೆ. ಸೊ ರೈನ್ಕೋಟ್ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ. ಸೊ ರೈನ್ಕೋಟ್ ಹಾಕ್ಕೊಂಡ್ವಿ. ಸೊ ತುಂಬ ಮಳೆ ಇದೆ ಗಾಯ್ಸ್, ಎಷ್ಟು ಕಷ್ಟ ಬೀಳ್ತಾಯಿದ್ದೀವಿ ನೋಡಿ. ಸೊ ದೇವಸ್ಥಾನಕ್ಕೆ ಹೋದಾದ್ಮೇಲೆ ವೀಡಿಯೋ ಮಾಡ್ತೀನಿ. ಎಲ್ಲಿದ್ದೀವಿ ನೋಡಿ, ನಾವು ಬಂದ್ವಿ, ವಾರಣಾಸಿಗೆ ಬಂದಿದ್ದೀವಿ. ನೋಡಿ, ಹೊರ್ಗಡೆಯಿಂದನೇ ಏನು ಚೆನ್ನಾಗಿ ಕಾಣಿಸ್ತಾಯಿದೆ. ಬನ್ನಿ ಹೋಗೋಣ. ಸೊ ಬಂದಿದ್ದ ತಕ್ಷಣವೇ ಇಲ್ಲಿ ಗಂಗಾ ಸ್ನಾನ ಮಾಡ್ಬೇಕನ್ನಿಸ್ತು. ಸೊ ಗಂಗಾ ನದಿ ನೋಡಿದ ತಕ್ಷಣವೇ ಸ್ನಾನ ಮಾಡೋಣ ಅಂದ್ಬಿಟ್ಟು ನೋಡಿ, ಗಂಗಾ ನದಿಯಲ್ಲಿ 3 ಸತಿ ಮುಳುಗಿದ್ರೆ ಮಾಡಿರೋ ಪಾಪನೆಲ್ಲ ಕಳ್ಕೊತಾರೆ ಅಂತ ಹೇಳ್ತಾರೆ. ಎಲ್ಲೇ ಮುಳುಗಿ ಪಾಪನೆಲ್ಲ ಕಳ್ಕೊಳೋಣ ಬನ್ನಿ. ಸೊ ಇದೊಂಥರ ಖುಷಿ ನೋಡ್ರಿ, ಎಂಥ ಚಾನ್ಸ್ ಸಿಕ್ಕಿದೆ ನಮಗೆ ನಿಮ್ಮಿಂದ. ಸೊ ಹರ ಹರ ಮಹಾದೇವ, ಹರ ಹರ ಮಹಾದೇವ ಅಂತ ಹೇಳ್ಕೊಂಡು ನಮ್ಮ ವೀಡಿಯೋನ ಮುಂದೆ ಮುಗಿಸೋಣ. ಸೊ ನೀವೆಲ್ಲ ಅಂದ್ಕೊತೀರಾ ಏನು ಖರ್ಚೆಲ್ಲ ಆಗಿದೆ ಅಂತ. ತುಂಬ ಖರ್ಚಾಗಿದೆ ರೀ ಇದಕ್ಕೆ. ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ. ಅದು ದೇವಸ್ಥಾನಕ್ಕೆ ಬಂದಿರೋದು ಖುಷಿ. ಸೊ ನೀವು ಇಂಥ ಜಾಗಕ್ಕೆಲ್ಲ ಬರ್ರಿ. ಸೊ ಈ ವಾರಣಾಸಿ ಬಂದು ಉತ್ತರ ಪ್ರದೇಶದಲ್ಲಿರೋದು. ಸೊ ಇದು ಶಿವನಿಗೆ ಆರಾಧನೆ ಮಾಡೋದು. ತುಂಬ ಒಳ್ಳೆಯ ಜಾಗಗಳು. ಸೊ ಬನ್ನಿ, ಒಂದೆರಡು ಶಾರ್ಟ್ಸ್ ತೋರಿಸ್ತೀನಿ ದೇವಸ್ಥಾನ. ಇವಾಗ ಪೂಜೆ ಮಾಡ್ಸೋಕ್ಕೆ ಪೂಜೆ ಸಾಮಾನು ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೆಲ್ಲ ಸ್ವಲ್ಪ ನಾವು ಕನ್ನಡ ಮಾತಾಡೋದು ನೋಡಿ ಸ್ವಲ್ಪ ಕನ್ನಡದವ್ರು ಸಿಕ್ಕಿದ್ರು. ಸೊ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ 100 ರೂಪಾಯಿಗೆ ತೊಗೊಂಡ್ವಿ. ಕಾಯಿ, ಹೂವು, ಊದ್ಗಡ್ಡಿ ಎಲ್ಲ ತೊಗೊಂಡಿದ್ದೀವಿ. ಇವಾಗ ದೇವ್ರಿಗೆ ಹೋಗ್ಬಿಟ್ಟು ಇಡೀ ಕರ್ನಾಟಕದವ್ರ ಮೇಲೆ ಏನು ದೃಷ್ಟಿ ಬೀಳ್ದಂಗೆ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ನಮ್ಮ ಶಿವನ ಹತ್ರ ಕೇಳ್ಕೊಳ್ಳೋಣ. ಸೊ ಬನ್ನಿ ಹೋಗೋಣ. ಎಲ್ಲರೂ ಕಮೆಂಟಲ್ಲಿ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಸೊ ದೇವಸ್ಥಾನಕ್ಕೆ ಹೋಗಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ನೋಡಿ. ದೇವಸ್ಥಾನದ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ, ನೋಡೋಣ ಬನ್ನಿ. ಸೊ ನೋಡಿ, ಒಳಗಡೆ ಬಂದು ನಾವು ವೀಡಿಯೋ ಮಾಡಬೇಡ್ರಿ ಅಂದರು. ಆಮೇಲೆ ನಾವು ನೋಡಿದಾದ್ಮೇಲೆ ನೀವು ರಿಯಾಕ್ಷನ್ ಬರೋರು ಗೊತ್ತಿರೋರಲ್ಲ ಅಂದ್ಬಿಟ್ಟು ಕರ್ಕೊಂಡು ಸರಿ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಎಲ್ಲರೂ ನೋಡಬೇಕಂತ ನೋಡಿ ದೇವ್ರನ್ನ. ಸೊ ಹೇಗಿತ್ತು ಹೊರ್ಗಡೆಯಿಂದ ನೋಡಿ, ಶಿವ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇದೊಂಥರ ಪಾಸಿಟಿವ್ ವೈಬ್ಸ್ಗಳು, ಎಲ್ಲರೂ ಬರಲೇಬೇಕು. ಸೊ ನೋಡಿ, ಇದು ಶಿವನ್ ಸ್ಟ್ಯಾಚು ತುಂಬ ಚೆನ್ನಾಗಿದೆಯಲ್ಲ. ಸೊ ಇಲ್ಲೊಂದು ರೀಲ್ಸ್ ಮಾಡಿಕೊಂಡೆ. ಸೊ ಬನ್ನಿ, ಅಲ್ಲಿ ಗಂಗಾ ಹತ್ರ ಸಾಧು ಮಾತಾಡ್ಸೋಣ. ನಮಸ್ಕಾರ ಸಾಧುಗಳೇ, ಹೇಗಿದ್ದೀರಾ? ಹರ ಹರ ಮಹಾದೇವ್. ತುಂಬ ಚೆನ್ನಾಗಿದ್ದೀನಪ್ಪ. ಎಲ್ಲಿಂದ ಬಂದಿರೋದು? ಕರ್ನಾಟಕ ಅಂತ ಗೊತ್ತಾಯಿತು. ಸೊ ಎಲ್ಲ ಕನ್ನಡಿಗರಿಗೂ ಶುಭವಾಗಲಿ. ಸೊ ಒಳ್ಳೇದಾಗ್ಲಪ್ಪ. ಸೊ ಹೀಗಿತ್ತು ನೋಡಿ, ಸಾಧುನ ಮಾತಾಡ್ಸಿದ್ವಿ. ಇವಾಗ ಸಾಯಂಕಾಲ ಆರತಿ ನೋಡೋದೆ ತುಂಬ ಖುಷಿ. ಸೊ ಆರತಿ ನೋಡಿಕೊಂಡು ಹೋಗೋಣ. ಸೊ ನೋಡಿ, ಇಲ್ಲಿ ಆರತಿ ಹೆಂಗೆ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಇವಾಗ ರಾತ್ರಿ ಎಲ್ಲಿ ಹುಡ್ಕೊಳೋದು ನೋಡಬೇಕು. ಸೊ ಎಲ್ಲ ಇವಾಗ ಕ್ಯಾಂಪಿಂಗ್ ಮಾಡೋಣ ಅಂತ ಕಟ್ಟಿಗೆ ಎಲ್ಲ ತೊಗೊಂಬಂದು ಕ್ಯಾಂಪ್ ಫೈರ್ ರೆಡಿ ಮಾಡ್ತಾಯಿದ್ದೀನಿ ಗುರು. ಸೊ ಕ್ಯಾಂಪಿಂಗ್ ಮಾಡಿಕೊಂಡು ನೋಡಿ, ಕ್ಯಾಂಪಿಂಗ್ ರೆಡಿ ಮಾಡ್ತಾಯಿದ್ದೀನಿ.
ಇವತ್ತು ರಾತ್ರಿ ಸ್ಟೇ ಇಲ್ಲೇ. ಸೊ ಬೆಳಗ್ಗೆ ಎದ್ದು ಕೇದಾರ್ನಾಥ್ಗೆ ಹೋಗ್ತಾ ಇರೋದು. ಇಲ್ಲಿ ಕೇದಾರ್ನಾಥ್ ಗುರು ತುಂಬ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಆಯ್ತಲ್ಲ, ಕ್ಯಾಂಪ್ ಫೈರ್ ಹಾಕಿ ಇವಾಗ ಒಳ್ಳೆ ರೆಸ್ಟ್ ಮಾಡಬೇಕು. ಊಟಕ್ಕೆ ಏನು ಮಾಡೋದು ಗೊತ್ತಿಲ್ಲ, ಸೊ ನೋಡೋಣ. ಸೊ ಹೊಟ್ಟೆ ಹಸಿತೈತಲ್ಲ ನೋಡಿ, ಇಲ್ಲಿ ಸ್ಪ್ರಿಂಗ್ ರೋಲ್ ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲೇ ಫೇಮಸ್ ಸ್ಪ್ರಿಂಗ್ ರೋಲ್ ಅಂತೆ. ಸೊ ತಿನ್ನೋಣ. ಸೊ ಬೇಗ ಮಾಡಿಕೊಡೋಣ, ತುಂಬ ಹೊಟ್ಟೆ ಹಸಿದೆ. ಮಾಡಿಕೊಟ್ಟೆ ತಡೆಯಪ್ಪ. ಸೊ ನಡಿ. ಸೊ ನೋಡಿ, ನಮ್ಮ ಅಣ್ಣ ಫ್ರೀಯಾಗಿ ಕೊಡ್ತೇವ್ರೆ ಸ್ಪ್ರಿಂಗ್ ರೋಲ್ನ. ದುಡ್ಡು ತೊಗೊಳ್ಳಿ ಅಂದರು ಬೇಡ ಅಂತ. ಬೇಡಪ್ಪ, ಆದರೂ ತೊಗೊಂಡು ತಿಂತಾಯಿದ್ದೀವಿ. ಬೆಳಗ್ಗೆ ಸಿಗ್ತೀನಿ ಗುರು. ಬೆಳಗ್ಗೆ ಆಯ್ತು ಗುರು. ಸೊ ಇವಾಗ ಬ್ರಷ್ ಮಾಡ್ಕೊಂಡು ಒಳ್ಳೆ ಟೀ ಕುಡ್ಕೊಂಡು ಬನ್ನಿ ಹೋಗೋಣ. ರ್ಯಾಫ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಇವಾಗ ರ್ಯಾಫ್ಟಿಂಗ್ ಮಾಡ್ಕೊಳಕ್ಕೆ ರೆಡಿ ಆಗ್ತಿದ್ದೀನಿ. ಸೊ ರ್ಯಾಫ್ಟಿಂಗ್ ಸೆಂಟ್ರಲ್ಲೇ ಅಲ್ಲಿ ಮ್ಯಾಗಿ ಪಾಯಿಂಟ ಇಲ್ಲ ಏನಾನ ಇದ್ದರೆ ಸ್ವಲ್ಪ ಊಟ ತಿನ್ಕೊತೀನಿ. ಬೆಳಗ್ಗೆ ತಿಂಡಿ ಟೀ ಕುಡ್ದಿದ್ದೀನಿ, ಸಾಕು ಅನಿಸುತ್ತೆ ನೋಡಿ. ಒಂದೇ ಒಂದು ಬಾಳೆಹಣ್ಣಿದೆ, ತಿನ್ಕೊಳೋಣ ರೋಡಲ್ಲಿ. ಓಹ್, ಇದೇನಿದು ಜಿಂಕೆ ಕಾಣಿಸ್ತು. ಪಾಪ ಹೊಟ್ಟೆ ಹಸಿತಿರ್ಬೇಕು, ಬಾಳೆಹಣ್ಣು ಕೊಟ್ಬಿಡೋಣ. ನಾನೇ ತಿನ್ನೋಣ ಅಂದ್ಕೊಂಡಿದ್ದೆ, ಪಾಪ ಹೊಟ್ಟೆ ಹಸ್ತಿರುತ್ತೆ, ತಿನ್ಸೋಣ. ಈ ಥರ ಹೆಲ್ಪ್ ಮಾಡಿ. ಸೊ ನನ್ನಿಂದನೇ ಬರ್ತವೆ. ಹೋಗ್ರಿ, ನಾನು ಬೇರೆ ಕಡೆ ಹೋಗ್ತಾ ಇರೋದು, ನನ್ನ ಹಿಂದೆ ಬರಬೇಡ್ರಿ. ಓ ನೋಡಿ, ಇಲ್ಲಿ ಬೋಟ್ ಸಿಕ್ತು. ಸೊ ಹತ್ತು ಕಡೆ ಹೋಗಬೇಕು. 1960 ಏನೇನೋ ಇದೆ ಇಲ್ಲೇ ರಾಫ್ಟಿಂಗ್ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ರ್ಯಾಫ್ಟಿಂಗ್ ಗುರು. ಇದೇ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ರ್ಯಾಫ್ಟಿಂಗ್ ಮಾಡೋಕ್ಕೆ. ಸೊ ಲೈಕ್ ಮಾಡಿ. ಸೊ ನೋಡಿ, ನೀರು ಹೆಂಗೆ ಎಗರುತ್ತಾ ಇದೆ, ತುಂಬ ಡೇಂಜರಸ್ ಗುರು. ಹತ್ತು ಕಡೆ ಹೋಗ್ಬೇಕಾ, ಎಲ್ಲಿ ಹೋಗಬೇಕು? ಸೊ ರ್ಯಾಫ್ಟಿಂಗ್ ಮಾಡಾಯಿತು, ತುಂಬ ಖುಷಿ ಆಯಿತು. ಸೊ ಇಲ್ಲೇ ಊಟ ನಿಲ್ಸಕ್ಕೆ ತಿಂದಿದ್ದೀವಿ. ಸಕ್ಕತ್ತಾಗಿದೆ ಗುರು ಮ್ಯಾಗಿ. ಸೊ ಹೊಟ್ಟೆ ತುಂಬ ತಿನ್ಬೇಕು ಇವಾಗ. ಸೊ ನೀವು ಟೇಸ್ಟ್ ಮಾಡಿ, ಸಕ್ಕತ್ತಾಗಿದೆ ಮ್ಯಾಗಿ. ಸೊ ಹೊಟ್ಟೆ ತುಂಬ ಮ್ಯಾಗಿ ತಿಂದ್ಬಿಟ್ಟು ಸಿಗ್ತೀನಿ. ಮುಂದೆ ಹೋಗಬೇಕು, ತುಂಬ ಟ್ರೆಕ್ಕಿಂಗ್ ಇದೆ. ಸ್ನೋಲ್ಲಿ ಬೇರೆ ನಡ್ಕೊಂಡು ಹೋಗಬೇಕು. ಸೊ ನೋಡಿ, ಅಲ್ಲೊಂದು ಸ್ವಲ್ಪ ನಡ್ಕೊಂಬಂದರೆ ನಮ್ಮ ಕ್ಯಾಮ್ರಾಮ್ಯಾನು ಮೋಮೋಸ್ ತಿನ್ನೋಣ, ಇಲ್ಲಿ ಮೋಮೋಸ್ ಸಕ್ಕತ್ತಾಗಿದೆ ಅಂದ್ಬಿಟ್ಟು ಮೋಮೋಸ್ ತಿಂತವನೆ. ಸೊ ನೋಡಿ, ಇವಾಗ ಸ್ಟಾರ್ಟ್ ಆಗಿದೆ ಟ್ರೆಕ್ಕಿಂಗ್ ಜರ್ನಿ. ಸೊ ತುಂಬ ಬೆಟ್ಟ ಹತ್ತಬೇಕು ನೋಡಿ. ಆಲ್ರೆಡಿ ಸ್ನೋ ಚೂರು ಸ್ಟಾರ್ಟ್ ಆಯಿತು. ಸ್ನೋ ಕಾಣಿಸ್ತಾ ಇದೆಯಾ ಸೈಡಲ್ಲಿ? ನಮ್ಮ ಕ್ಯಾಮ್ರಾಮ್ಯಾನು ಸುಸ್ತಾಗ್ಬಿಟ್ಟವನೆ. ಸೊ ಇಲ್ಲಿಂದ ಒಂಚೂರು ದೂರ ಹೆಲಿಕಾಪ್ಟ್ರಲ್ಲಿ ಕೇದಾರ್ನಾಥ್ಗೆ ಟ್ರಿಪ್ ಇದೆಯಂತೆ. ಸೊ ಹೆಲಿಕಾಪ್ಟ್ರ್ ಹತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ಹೆಲಿಕಾಪ್ಟ್ರ್ ಆದಮೇಲೆ ಇವಾಗ ಟ್ರೆಕ್ಕಿಂಗ್. ತಿರ್ಗಾ ಎಷ್ಟು ಟ್ರೆಕ್ಕಿಂಗ್ ಮಾಡಿದ್ದೀನಿ ಇವತ್ತು. ಸೂಪರ್ ಮಜಾ ಎಕ್ಸ್ಪೀರಿಯೆನ್ಸು. ಸೊ ನೋಡಿ, ನಾವು ಬಂದುಬಿಟ್ವಿ ಕೇದಾರ್ನಾಥ್ ಹತ್ರ. ಸೊ ಡ್ರೆಸ್ ಚೇಂಜ್ ಆಗಿದೆ, ನೋಡಿದ್ರೆ ನೀವೇ ಅರ್ಥ ಮಾಡ್ಕೊಡಿ. ಸೊ ಓಂ ನಮಃ ಶಿವಾಯ. ಸೊ ನೋಡಿ, ನಾನು ಹಿಂದೆ ಕೇದಾರ್ನಾಥ್ ಇದೆ ಗುರು. ಮಸ್ತ್ ಸ್ನೋ ಇದೆ. ಇದೇ ಫಸ್ಟ್ ಟೈಮ್ ಸ್ನೋ ಕೇದಾರ್ನಾಥ್ ನೋಡ್ತಾ ಇರೋದು. ಎಲ್ಲರೂ ಕಮೆಂಟಲ್ಲಿ ಜೈ ಭೋಲೆನಾಥ್ ಅಂತ ಕಮೆಂಟ್ ಮಾಡಿ. ಸೊ ಪೂಜಾ ಸಾಮಾನು ತೊಗೋಬೇಕು. ಸೊ ಎಷ್ಟಿದು? 50 ರೂಪೀಸ್. ಸೊ 50 ರೂಪಾಯಿಗೆ ಇದನ್ನು ತೊಗೊತೀನಿ. ಸೊ ಫೋನ್ಪೇ ಮಾಡ್ತಿದ್ದೀನಿ ತಡೀರಿ. ಸೊ ನೋಡಿದ್ರಲ್ಲ, ಪೂಜೆ ಸಾಮಾನು ತೊಗೊಂಡಾಯ್ತು. ಇವಾಗ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಎಲ್ಲರನ್ನೂ ಕೈ ಮುಕ್ಕೊಂಬರೋಣ. ಸೊ ನೋಡಿ, ಹಿಂಗಿದೆ ಕೇದಾರ್ನಾಥು. ಸೊ ಒಳಗಡೆ ಹೋಗಿ ಕೈ ಮುಕ್ಕೊಂಬಂದು ಸಾಧುರನ್ನ ಮೀಟ್ ಮಾಡಿಸ್ತೀನಿ ಇಲ್ಲೂ. ಸೊ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಇಲ್ಲ ಆ ಥರ ಎಲ್ಲ ಪರ್ಮಿಷನ್ ಎಲ್ಲ ಕೊಡೋಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸಾಧುರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ನಮಸ್ತೆಗಳು ಎಲ್ಲ ಕನ್ನಡ ಬಂಧುಗಳಿಗೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕಮೆಂಟಲ್ಲಿ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಶಿವ ನಿಮ್ಗೆ ಒಳ್ಳೇದು ಮಾಡ್ತಾರಪ್ಪ. ತುಂಬ ಪಾಸಿಟಿವ್ ಬರ್ತಾಯಿದೆ ಇಲ್ಲಿ ಕೇದಾರ್ನಾಥಲ್ಲಿ. ತುಂಬ ಚಳಿ ಬೇರೆ ಆಗ್ತಾಯಿದೆ ನೋಡಿ. ಇಲ್ಲಿ ಸ್ನೋಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಈ ರೀತಿ ಇತ್ತು. ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಕ್ಕೊಂಬಂದೆ. ಸೊ ತುಂಬ ಖರ್ಚಾಗಿದೆ ಕೇದಾರ್ನಾಥ್ ಟ್ರಿಪ್ಪಲ್ಲಿ. ಸೊ ನಿಮ್ಗೇನಾನ ಆದರೆ ಇಲ್ಲಿರೋದು ಇದಕ್ಕೆ ಹೆಲ್ಪ್ ಮಾಡಿ ಸ್ವಲ್ಪ ನಮಗೂ. ಸೊ ತುಂಬ ಖುಷಿ ಆಯಿತು ಇಲ್ಲಿ ಕೇದಾರ್ನಾಥಿಗೆ ಬಂದರೆ. ನೀವು ಆದರೆ ಬನ್ನಿ, ಇಲ್ಲಾಂದರೆ ಇದನ್ನು ಉಂಡಿಗೆ ಹಾಕ್ತೀವಿ. ಸೊ ಹೇಗಿತ್ತು ನಮ್ಮ ಟ್ರಿಪ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಬೇಕಂದರೆ ಸೊ ನೆಕ್ಸ್ಟ್ ವೀಡಿಯೋಗೆ ಇದೇ ರೀತಿ ಎಲ್ಲ ಟ್ರಿಪ್ ಬೇಕಂದರೆ ಸೊ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೈನಿಂಗ್ ಆಫ್ ರಾಜು. ಇದೇ ರೀತಿ ನೋಡ್ತಾಯಿರಿ. ಸೈನಿಂಗ್ ಫ್ರಮ್ ಕೇದಾರ್ನಾಥ್.